ಬಿಜೆಪಿಯ ರೆಬಲ್ಸ್ ಟೀಮ್ ವಿರುದ್ಧ ವಿಜಯೇಂದ್ರ ಸಿಡಿದೆದ್ದಿದ್ದಾರೆ. ನಿನ್ನೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಇವತ್ತು ಆಪ್ತರ ಜೊತೆ ಸಭೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ವಿಜಯೇಂದ್ರ ಅವರು ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡಬೇಕು, ಯತ್ನಾಳ್ ವಿರುದ್ಧ ಯಾವ ತರ ಕ್ರಮ ಆಗಬೇಕು. ಸತತವಾಗಿ 1 ವರ್ಷಗಳಿಂದಲೂ ಕೂಡ ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗಿನಿಂದಲೂ ಕೂಡ ಯತ್ನಾಳ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ತೋರ್ಪಡಿಸ್ತಾ ಇದ್ದಾರೆ, ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಉಪಚುನಾವಣೆ ಫಲಿತಾಂಶ ಬಂದಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮದ ಮುಂದೆ ಮಾತನಾಡುವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೂಜ್ಯ ತಂದೆ, ಅವ್ರ ಕಿರಿಯ ಮಗ ಅಂತೆಲ್ಲ ಕಮೆಂಟ್ಗಳನ್ನ ಹಾಕಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮುಂದೆ ಯಾವ ತರ ಕ್ರಮ ಆಗಬೇಕು, ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲೇ ಕೆಲವರು ಅಸಮಾಧಾನಗೊಂಡಿರೋದು, ಇಷ್ಟೆಲ್ಲ ಅವರು ಬಹಿರಂಗವಾಗಿ ಅಸಮಾಧಾನ ಬಿಜೆಪಿಯಲ್ಲಿ ಹುಳುಕಿದೆ ಅಂತ ತೋರ್ಪಡಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ, ಮಾತಾಡ್ತಾರೆ ಅಂತ ಹೇಳಿದ ಮೇಲೆ ಕ್ರಮ ಆಗಬೇಕಾಗಿತ್ತು. ಬ್ರೇಕ್ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡಬೇಕಿತ್ತು. ಇಷ್ಟು ದಿನ ಆ ಕ್ರಮಗಳನ್ನ ಕೈಗೊಳ್ಳದೆ ಇರೋದೆ ಅವ್ರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಯ್ತು ಅಂತಾನು ಕೂಡ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಯತ್ನಾಳ್ ಟೀಮ್ಗೆ ಬ್ರೇಕ್ ಹಾಕುವಂತೆ ಯಡಿಯೂರಪ್ಪನವರಿಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ವಿಜಯೇಂದ್ರ ಬಣದವರು. ವರಿಷ್ಠರಿಗೆ ಬಿಎಸ್ವೈ ಅವರಿಂದ ದೂರು ಕೊಡಿಸೋದಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಅವ್ರು ಇರೋದು ಎಷ್ಟು, 4 ಜನ ನೋಡಿ. 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು ವಿಜಯೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ಅವರಿಗೆ ಎಲ್ಲಿದೆ ಶಕ್ತಿ? ಇರೋದು 4 ಜನ ನೋಡಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳಿಗೆ ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು, ಎಲ್ಲವೂ ಸರಿಯಾಗುತ್ತಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಹೇಳಿದರೆ 10ನೇ ತಾರೀಕು ಆದ ನಂತರ ಡೆಲ್ಲಿಗೆ ಹೋಗ್ಬೇಕು, ಏನಾಗಬೇಕು ಎಲ್ಲವೂ ಚರ್ಚೆ ಅರ್ಥ ಆಗಲಿಲ್ಲ ಸರ್. ಯತ್ನಾಳವ್ರನ್ನ ಉಚ್ಚಾಟನೆ ಮಾಡೋದೇ ಉದ್ದೇಶ. ಈಗ ನೋಡಿ, ನಾವು ಹೇಳಿದ್ವಿ ಕಾರ್ಯಕರ್ತರು ನಮ್ಗಿಂತ ಹೆಚ್ಚಾಗಿ ನಿನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಯೋಕ್ಕೆ ಕಾರ್ಯಕರ್ತರು ಬಿಡಲಿಲ್ಲ. ಇಲ್ಲ, ನೀವು ಪಕ್ಷ ಮೊದಲು ಅವ್ರನ್ನ ಉಚ್ಚಾಟನೆ ಮಾಡಿ ನಾವು ಈಗಲೂ ಕೂಡ ಅವರಿಗೆ ಅಲ್ಲಿ ವಿನಂತಿ ಮಾಡ್ತೀವಿ. ಈಗೂ ಕೂಡ ಟೈಮ್ ಮಿಂಚಿಲ್ಲ. ಪಕ್ಷದ ಜೊತೆಗೆ ಕೈ ಜೋಡಿಸಿ, ಪಕ್ಷದ ವಿರುದ್ಧ ಹೋಗಬೇಡಿ, ಪಕ್ಷದ ಜೊತೆಗೆ ಬಂದು ಪಕ್ಷದ ಅಧ್ಯಕ್ಷರ ಜೊತೆಗೆ ನಿಂತರೆ ನಿಮಗೂ ಗೌರವ ಇರ್ತದೆ ಅಂತ ಅವ್ರನ್ನ ವಿನಂತಿ ಮಾಡ್ತೀವಿ. ಅದರ ಮೇಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಪಕ್ಷದ ಅಧ್ಯಕ್ಷರು ಈಗೇನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದು ಉಚ್ಚಾಟನೆ ಆಗ್ತದೋ ಏನೇನು ಆಗ್ತದೋ ಆಗ್ತದೆ. ಬಟ್ ನಾವು ಅವ್ರನ್ನ ವಿನಂತಿ ಮಾಡ್ತೀವಿ. ಆಗಿಲ್ಲ ಅಂದರೆ ಸಮೋಪಾಯ ದಂಡೋಪಾಯ ಅಂತ ಇರ್ತದೆ. ಸಮೋಪಾಯದಲ್ಲಿ ಕೇಳಿದ್ದೀವಿ, ಇಲ್ಲಾಂದ್ರೆ ದಂಡೋಪಾಯವನ್ನು ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ಯಾವ ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೇ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದರು, ಹೈಕಮಾಂಡ್ ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ಹೈಕಮಾಂಡ್ ಇರೋದು ಪಕ್ಷದ ಅಧ್ಯಕ್ಷರ ಪರವಾಗಿ, ಪಕ್ಷದ ಪರವಾಗಿ ಹೈಕಮಾಂಡ್ ಇದೆ. ಯಡಿಯೂರಪ್ಪನವ್ರ ಹತ್ರ ನಾವು ಆ ವಿಷಯ ಚರ್ಚೆ ಮಾಡಲಿಲ್ಲ. ಕಾರ್ಯಕರ್ತರು ಮಾತ್ರ ಒಂದು ಆತ್ಮಸಂತೋಷ ಮತ್ತು ತೃಪ್ತಿ ಪಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಹೇಳಿದ್ ಬಿಟ್ರೆ ಅವು ಉಚ್ಚಾಟನೆದು ಆ ಯತ್ನಾಳ್ ಅವ್ರ ವಿಷಯ ನಾವು ಅವ್ರ ಹತ್ರ ಚರ್ಚೆನೆ ಮಾಡಲಿಲ್ಲ. ನಾವು ಅಧ್ಯಕ್ಷ ಹತ್ರ ಟೈಮ್ ಕೇಳ್ಕೊಂಡಿದ್ದೀವಿ. ಅಧ್ಯಕ್ಷರು ಯಾವಾಗ ಟೈಮ್ ಕೊಟ್ಟು ನಮ್ಮನ್ನೆಲ್ಲ ಚರ್ಚೆ ಮಾಡ್ತಾರೆ, ನಂತರ ಆ ಅವಶ್ಯಕತೆ ಬಂದರೆ ನಾವೆಲ್ಲರೂ ಸೇರಿ ಹೈಕಮಾಂಡಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಪ್ರತಾಪ್ ಸಿಂಹ ಹಾಗೂ ರೇಣುಕಾಚಾರ್ಯ ಮಧ್ಯೆ ಮಾತಿನ ಸಮರ ಆಗಿದೆ. ಪ್ರತಾಪ್ ಅಲ್ಲ, ಪೇಪರ್ ಸಿಂಹ ಅಂತ ರೇಣುಕಾಚಾರ್ಯ ವ್ಯಂಗ್ಯವಾಡಿದ್ದಾರೆ. ಒಟ್ಟಾರೆ ಇದು ಬಿಜೆಪಿ ಹೋರಾಟ, ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ವಿಜೇಂದ್ರ ಅವರು ಇರ್ಬೋದು, ಅಥವಾ ಯತ್ನಾಳ್ ಇರ್ಬೋದು, ಸಾವ್ಕಾರ್ ಇರ್ಬೋದು, ಅಥವಾ ಬಿಜೆಪಿ ಯಾವುದೇ ಕಾರ್ಯಕರ್ತ ಇರ್ಬೋದು, ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಅನ್ನೋದು ವಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದಕ್ಕೆ ತಡೆ ಹಾಕಿ ನಮ್ಮ ರೈತರ ಭೂಮಿಯನ್ನು ಉಳಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಏನು ಅಪಸ್ವರಕ್ಕಾಗಲಿ ಅಥವಾ ಇಲ್ಲಿ ಅಭಿಪ್ರಾಯ ಭೇದಕ್ಕಾಗಲಿ ಅವಕಾಶನೇ ಇಲ್ಲ. ಇಲ್ಲಿ ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲೆ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರು ಸಾಹುಕಾರರು ಮಾಡ್ತಾ ಇದ್ದಾರೆ.
ಎಲ್ಲ ಕಡೆನೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗ್ಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗ್ಲಿ ಎಲ್ಲಿ ಜಾಗ ಇದೆ, ಯಾಕಾಗಿ ಈ ತರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಅದು ಬೇರೆ, ಆದ್ರೆ ಈಗ ನಡೀತಾ ಇರುವಂತ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ. ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋತವರು, ತಿರಸ್ಕಾರ ಆದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ವಿ. ಏನು ಹೇಳ್ತೀನಿ, ನಮ್ಮನ್ನ ಜನ ಸೋಲಿಸಿಲ್ಲ, ನಮ್ಮನ್ನ ಜನ ತಿರಸ್ಕಾರ. ಹಾಗಾದ್ರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಯಾವ ತರ ನಡೀತಾ ಇದೆ, ವಿಜೇಂದ್ರ ಟೀಮ್ನ ಆಗ್ರಹ ಏನು, ಯಾವ ತರ ಸಪೋರ್ಟಿವ್ ಆಗಿ ವಿಜೇಂದ್ರ ನಿಂತಿದ್ದಾರೆ ಅವರು, ಇನ್ನೊಂದು ಕಡೆ ರೆಬಲ್ಸ್ ಟೀಮ್ ಯತ್ನಾಳ್ ನೇತೃತ್ವದಲ್ಲಿ ಏನಿದೆ ಅವರ ಒಂದು ಮುಂದಿನ ಕಾರ್ಯವೈಖರಿ ಹೇಗಿರುತ್ತೆ, ಅವರು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅಲ್ಲೇನು ಬೆಳವಣಿಗೆ ಆಗ್ತಿದೆ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಎಟ್ ಎ ಟೈಮ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ ಹಾಗೇನೆ ಚಂದ್ರಕಾಂತ್ ಸುಗಂಧಿ, ವೆಲ್ಕಮ್ ಇಬ್ಬರಿಗೂ. ಫಸ್ಟ್ ಬೆಂಗಳೂರಲ್ಲಿ ಆಗ್ತಿರುವಂತ ಬೆಳವಣಿಗೆ ತಿಳ್ಕೊಂಬೋಣ. ಕೃಷ್ಣ, ಒಂದ್ ಕಡೆ ವಿಜೇಂದ್ರ ಅವರು ದೂರು ಕೊಟ್ಟು ಬಂದ ಮೇಲೆ ಇವತ್ತು ಯಡಿಯೂರಪ್ಪ ಅವ್ರ ಮುಖೇನ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ವಿಜೇಂದ್ರ ಬಣ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಯಡಿಯೂರಪ್ಪನವರು ಯಾವಾಗ ಹೈಕಮಾಂಡ್ ಗಮನಕ್ಕೆ ಒಂದು ವರದಿ ಕೊಡೋದು ಅಥವಾ ಮನವಿ ಸಲ್ಲಿಕೆ ಮಾಡುವಂತ ಚಾನ್ಸಸ್ ಇದೆ? ಶರ್ಮಿತಾ, ಈಗಾಗಲೇ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪನವರ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಯಡಿಯೂರಪ್ಪನವರು ಕೂಡ ಎಲ್ಲೊಂದ್ ಕಡೆ ಯತ್ನಾಳ್ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ಮಾಜಿ ಶಾಸಕರ ತಂಡ ಇವತ್ತು ಯಡಿಯೂರಪ್ಪನವರ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ, ಒತ್ತಡವನ್ನು ಕೂಡ ಹಾಕಿದ್ದಾರೆ. ಮತ್ತೆ ಕೂಡಲೇ ನೀವು ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿ ಅನ್ನೊಂದು ಮಾತನ್ನು ಕೂಡ ಹೇಳಿರುವಂತದ್ದು. ಮತ್ತೆ ವಿಜೇಂದ್ರ ಅವರು ಕೂಡ ನಿನ್ನೆ ದೆಹಲಿಗೆ ತೆರಳಿ ಕೆಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಯತ್ನಾಳ್ ಅವರ ನಡೆ ವಿಚಾರವಾಗಿ ಈಗಾಗಲೇ ಆರೋಪಗಳನ್ನ ಅಲ್ಲಿ ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಇನ್ನು 3-4 ದಿನಗಳ ಬಳಿಕ ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ವಿಜೇಂದ್ರ ಬೆನ್ನಿಗೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ನಿಂತಿದ್ದಾರೆ. ಮತ್ತು ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸುವ ನಿಟ್ಟಲ್ಲೂ ಕೂಡ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಡಿಸೆಂಬರ್ 10ನೇ ತಾರೀಕು ದಾವಣಗೆರೆಯಲ್ಲಿ ಮಾಜಿ ಶಾಸಕರ ತಂಡ ಮತ್ತೆ ಸಭೆಯನ್ನು ಸೇರೋದ್ರ ಮುಖಾಂತರವಾಗಿ 11ನೇ ತಾರೀಕು ಒಂದು ದೊಡ್ಡ ಮಟ್ಟದ ಸಭೆಯನ್ನ ಮಾಡಿ ಅಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಡಿಸೆಂಬರ್ನಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ರೆಬಲ್ ಟೀಮ್ ಅವರು ಒಂದಷ್ಟು ಕಾರ್ಯತಂತ್ರವನ್ನ ಮಾಡಿ ಅವರಿಗೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಯಾವುದೇ ಸಂದರ್ಭದಲ್ಲೂ ಆದರೂ ಕೂಡ ಯತ್ನಾಳ್ ಅವರ ಟೀಮ್ ನಿಂದಾಗಿ ವಿಜೇಂದ್ರ ಅವರಿಗೆ ಆಪತ್ ಕಾಯಬಹುದು ಅನ್ನೋ ವಿಚಾರ ಕೂಡ ಈಗಾಗಲೇ ಮಾಜಿ ಶಾಸಕರ ಆಪ್ತರ ಮನಸ್ಥಿತಿಗೆ ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ದಾವಣಗೆರೆಯಲ್ಲಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಗ್ಗಟ್ಟು ಪ್ರದರ್ಶನವನ್ನು ಮಾಡುವಂತದ್ದು ಮತ್ತು ಯತ್ನಾಳ್ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತದ್ದು, ಉಚ್ಚಾಟನೆ ಮಾಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಭೇಟಿಯನ್ನು ಮಾಡುವಂತ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕುವಂತದ್ದು. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬಾರದು, ಬರುವಂತ ವಿಧಾನಸಭಾ ಚುನಾವಣೆವರೆಗೂ ಕೂಡ ವಿಜೇಂದ್ರ ಅವರನ್ನ ಮುಂದುವರಿಸಬೇಕು, ಈ ಒಂದು ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮಾಜಿ ಶಾಸಕರ ಆಪ್ತರ ದಂಡು ಈಗಾಗಲೇ ಮುಂದಾಗಿರುವಂತದ್ದು. ಇದಕ್ಕೆ ಹಾಲಿ ಶಾಸಕರು ಮತ್ತೆ ಸಂಸದರನ್ನು ಕೂಡ ಸಪೋರ್ಟ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇದಕ್ಕೆ ಸಂಪೂರ್ಣವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪ ಆಗಿರಬಹುದು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ವಿಜೇಂದ್ರ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡವಳಿಕೆಯಿಂದಾಗಿ ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ತಾ ಇದೆ, ಮತ್ತೆ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ, ಮತ್ತೆ ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಪಕ್ಷಕ್ಕೆ, ಮತ್ತೆ ಬರುವಂತ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಕೂಡ ಯಾವ ರೀತಿಯಾಗಿ ಪಕ್ಷಕ್ಕೆ ಮಾರಕ ಆಗುತ್ತೆ, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆನೂ ಕೂಡ ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ ಗಮನವನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಹೇಗಾದ್ರೂ ಮಾಡಿ ಯತ್ನಾಳ್ ಅವರಿಗೆ ಅವರ ಬಾಯಿಗೆ ಬೀಗ ಹಾಕುವಂಥದ್ದು ಮತ್ತೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದ್ರ ಮುಖಾಂತರವಾಗಿ ಮತ್ತೊಬ್ಬರು ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಇವರಿಗೆ ಒಂದು ಎಚ್ಚರಿಕೆಯ ಪಾಠದ ಸಂದೇಶವನ್ನು ರವಾನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಜೇಂದ್ರ ಟೀಮ್ ಏನಿದೆ ಅದು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಬಹುಶಃ ಇವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಿರ್ಣಯವನ್ನು ಕೈಗೊಳ್ತಾರೆ ಅದರ ಮೇಲೆ ಯತ್ನಾಳ್ ಅವರ ರಾಜಕೀಯ ಭವಿಷ್ಯ ನಿಂತಿದೆ ಅನ್ನೋದಕ್ಕೆ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.